ನೀನು ಈ ತರ ನೋಡ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಗೊತ್ತಾ. ನಿನಗೆ ಖುಷಿ ಆಗ್ಲೇಬೇಕು ಬಿಡು. ನನ್ನೀ ಪರಿಸ್ಥಿತಿಗೆ ನೀನೇ ಕಾರಣ ಅಲ್ವಾ? ಅಂದಹಾಗೆ ಧೀರಜ್ ವಿಡಿಯೋ ಮಾಡಿದ್ದು ನೀನೇ ತಾನೆ? ಇವಾಗ ಯಾಕೆ ಅದ್ರ ಬಗ್ಗೆ ಮಾತು? ಆಗಿದ್ದಾಗೋಯ್ತು. ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ನಿನ್ನ ಪ್ರೀತಿ ನಿನ್ನಿಂದ ದೂರ ಆಗಿದ್ದಕ್ಕೆ ನಿನಗೆ ಬೇಜಾರಿರ್ಬೋದು, ಆದರೆ ಆಗಿದ್ದ ಇದೆಲ್ಲ ಒಳ್ಳೇದಕ್ಕೆ ಅಂತ ನಿನಗೆ ಮುಂದೆ ನಿಧಾನಕ್ಕೆ ಅರ್ಥ ಆಗುತ್ತೆ. ಅರ್ಥ ಆಗೋದು ಸ್ವಲ್ಪ ಲೇಟ್ ಆಯ್ತು. ಈಗೀಗ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಿದೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅಂತ ಎಲ್ಲ ಗೊತ್ತಾಗ್ತಿದೆ. ನೀನು ಹೋಗಿರು, ನಾನು ಎಣ್ಣೆ ತಗೊಂಡ್ಬಿಟ್ಟು ಬರ್ತೀನಿ. ಸರಿ. ಸಾರಿ ಮೇಡಮ್, ನೀವು ಬಂದಿದ್ದು ನಾನು ನೋಡಲಿಲ್ಲ. ನೀನು ನನ್ನ ನೋಡದೇ ಇರ್ಬೋದು, ಆದರೆ ನಾನು ಈ ಮನೆಗೆ ಬಂದಾಗಿಂದ ನಿನ್ನನ್ನು ನೋಡ್ತಾನೆ ಇದ್ದೀನಿ, ನಿನ್ನ ಬಗ್ಗೆ ಕೇಳ್ತಾನೆ ಇದ್ದೀನಿ. ಈ ಮನೆಯವ್ರಿಗೆ ಅದೇನು ಮೋಡಿ ಮಾಡಿದೆಯೋ ಗೊತ್ತಿಲ್ಲ, ಆದರೆ ನಿನ್ನ ಬಗ್ಗೆ ಮಾತಾಡ್ತಾನೆ ಇರ್ತಾರೆ, ಹೊಗಳ್ತಾನೆ ಇರ್ತಾರೆ. ಅವರೆಲ್ಲ ಮಾತಾಡೋದನ್ನು ನೋಡಿದ್ರೆ ನೀನು ಈ ಮನೇನ ಕಂಟ್ರೋಲಿಗೆ ತಗೊಂಡಿದೀಯಾ ಅಂತ ಅನ್ನಿಸ್ತಾ ಇದೆ, ಅಥವಾ ಕಂಟ್ರೋಲಿಗೆ ತಗೋಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯಾ? ಬಟ್ ಅದು ಯಾವತ್ತೂ ಆಗಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಮೇಡಮ್, ನಾನು ಯಾರನ್ನು ಯಾವ ಕಂಟ್ರೋಲ್ಗೂ ತಗೊಂಡಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದೇ ನಿನಗೊಳ್ಳೇದು. ನೀನು ಈ ಮನೆಯಲ್ಲಿ ಒಬ್ಬಳು ಅಂತ ಅಪ್ಪ ಹೇಳಿದ್ರು. ಯಾರು ಏನೇ ಹೇಳಿದ್ರು ನೀನು ಈ ಮನೆಯಲ್ಲಿ ಕೆಲಸದವಳಷ್ಟೆ. ನೀನು ಯಾವತ್ತೂ ಈ ಮನೆಯೊಳಗಕ್ಕೆ ಸಾಧ್ಯ ಇಲ್ಲ. ನೆನ್ಪಿಟ್ಕೋ, ನೀನೇನು, ನಿನ್ನ ಲೆವೆಲ್ ಏನು ಮರಿಬೇಡ.